ನಮ್ಮ ಬಜರಂಗಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದೀಗ ಸುಮಾರು ಮುಳಬಾಗಿಲಿನಿಂದ 10 ಕಿಲೋಮೀಟರ್ ಸಮೀಪದಲ್ಲಿರುವ ಆವಣಿ ಮಾರ್ಗದಲ್ಲಿರುವ ವಿಜಲಾಪುರ ಎಂಬ ಗ್ರಾಮದಲ್ಲಿ ತುಂಬ ಪುರಾತನ ಕಾಲದ ನವಶಕ್ತಿಯಲ್ಲೊಬ್ಬರಾದ ಶ್ರೀ ಶ್ರೀ ತ್ರಿಪುರ ಸುಂದರಿ ದೇವಿ ಕರಿಮಾರಿಯಮ್ಮನವರ ಟೆಂಪಲ್ಗೆ ಇವತ್ತು ನಾವು ಬಂದಿದ್ದೀವಿ. ಬನ್ನಿ ತಾಯಿಯ ದರ್ಶನ ಪಡೆದು ಆ ತಾಯಿಯ ಮಹಿಮೆಯನ್ನು ತಿಳಿಯೋಣ. ವೀಕ್ಷಕರೇ, ನಮಗೆ ಬಂದ ಮಾಹಿತಿ ಪ್ರಕಾರ ಆ ತಾಯಿಯ ಮೂಲ ಸ್ಥಾನ ಬಂದು ಸಮಯಪುರ ಹಾಗೂ ಮಧುರೈ. ಅಲ್ಲಿಂದ ಆ ತಾಯಿ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ವಿರೂಪಾಕ್ಷಿ ಗ್ರಾಮದಲ್ಲಿ ನೆಲೆಸಿರ್ತಾರೆ. ಅಲ್ಲಿ ಆ ತಾಯಿ ಕೋಪಗೊಂಡು ನಡಬಲಿ ಕೋರ್ತಾ ಇದ್ರು. ಅದನ್ನು ಅರಿತ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರು ಅಲ್ಲಿ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿ ಆ ತಾಯಿಯ ಕೋಪವನ್ನು ಕಂಟ್ರೋಲ್ ಮಾಡಿದ್ರು. ನಂತರ ಈ ವಿಜಲಾಪುರ ಗ್ರಾಮದ ಒಂದು ತೋಟಿ ಮನೆತನದವರಿಗೆ ಒಬ್ಬ ವ್ಯಕ್ತಿಗೆ ಪ್ರತಿದಿನ ರಾತ್ರಿ ಕನಸಲ್ಲಿ ಒಬ್ಬ ಮುದುಕಿ ರೂಪದಲ್ಲಿ ಬಂದು ನಾನು ಊರಿಗೆ ಬರ್ತೀನಿ ಅಂತ ಕನಸಲ್ಲಿ ಬಂದು ಹೇಳ್ತಾ ಇರ್ತಾರೆ. ನಂತರ ಆ ತೋಟಿ ಮನೆತನದ ವ್ಯಕ್ತಿ ಒಂದು ದಿನ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಮುದುಕಿ ಕಾಣಿಸ್ತಾರೆ. ಆಗ ಆ ತೋಟಿ ಮನೆತನದ ವ್ಯಕ್ತಿ ಆ ಮುದುಕಿ ಬಳಿ ಹೋಗಿ, ಅಮ್ಮ ಯಾರು ಏನ್ ಮಾಡ್ತಾ ಇರೋದು ಹೇಳ್ತಾರೆ. ಆಗ ಆ ಮುದುಕಿ, ಇಲ್ಲೇ ನಾನು ಸ್ವಲ್ಪ ದೂರ ಹೋಗ್ಬೇಕು, ನನ್ನಲ್ಲಿ ಬಿಡಿ ಅಂತ ಆ ವ್ಯಕ್ತಿನ ಹೇಳ್ತಾರೆ. ನಂತರ ಆ ವ್ಯಕ್ತಿಯ ಮುದುಕಿನ ಕರ್ಕೊಂಡು ಬಂದು ವಿಜಲಾಪುರ ಗ್ರಾಮದ ಮಧ್ಯಭಾಗದಲ್ಲಿ ನಿಲ್ಲಿಸ್ತಾರೆ. ಆಗ ಆ ಮುದುಕಿ ಅಲ್ಲೇ ನಿಂತ್ಕೊಂಡಿರ್ತಾರೆ. ಅದರಿಂದ ಗಾಬರಿಗೊಂಡ ಆ ವ್ಯಕ್ತಿ, ಅಮ್ಮ ಯಾಕಮ್ಮ ಇಲ್ಲೇ ಇದೆಯಾ? ಆಗ ಆ ಮುದುಕಿ, ನಾನು ಇಲ್ಲೇ ಇರ್ಬೇಕು, ನಾನು ಇಲ್ಲೇ ಇರ್ತೀನಿ, ನಾನೆಲ್ಲೂ ಬರಲ್ಲ ಅಂತ. ನಂತರ ಆ ವ್ಯಕ್ತಿ ಸ್ವಲ್ಪ ಮುಂದ್ಗಡೆ ಹೋಗಿ ಹಿಂದೆ ತಿರುಗಿ ಹೋದಾಗ ಆ ಮುದುಕಿ ಶಿಲೆಯಾಗಿ ನಿಲ್ಸುತ್ತೆ. ಆಗ ಆ ವ್ಯಕ್ತಿ ಆನಂದಗೊಂಡು ತನ್ನ ಕೈಯಲ್ಲಿದ್ದ ಡಂಗೂರವನ್ನು ಬಾರಿಸಿಕೊಂಡು ಆ ತಾಯಿಯನ್ನು ಮೆಚ್ಚಿಸಿ ಆ ತಾಯಿಯ ದರ್ಶನವನ್ನು ಪಡಿತಾರೆ. ಆ ತಾಯಿ ಪ್ರತ್ಯಕ್ಷಲಾಗಿ, ಇನ್ನು ಮುಂದೆ ನಾನು ಇಲ್ಲೇ ಇದ್ದು ನಿಮ್ಮ ಊರಿನ ಗ್ರಾಮ ದೇವತೆಯಾಗಿ ನಿಮ್ಮ ಊರಿನ ಜನರನ್ನು ಕಾಪಾಡ್ತಾರೆ ಇಲ್ಲೇ ನಿಲ್ಲಿಸುತ್ತೀನಿ ಅಂತ ಹೇಳಿ ಆ ನೋಟಿ ಮತ್ತು ನನ್ನ ವ್ಯಕ್ತಿಯ ಜೊತೆ ಅಲ್ಲಿ ನಿಲ್ಲಿಸಬೇಕು. ನಂತರ ಆ ತಾಯಿಗೆ ಒಂದು ಸರ್ಪ ಒಂದು ಕಾವಲಾಗಿರುತ್ತೆ. ಆ ಸರ್ಪ ಜನರಿಗೆ ಯಾರಿಗೂ ತೊಂದರೆ ಮಾಡದೆ ಆ ತಾಯಿಯ ಕಾವಲಾಗಿ ಆ ದೇವಸ್ಥಾನದಲ್ಲೇ ಇರ್ತಾರೆ. ನಂತರ ಆ ತಾಯಿ ಅಲ್ಲೇ ನಿಲ್ಲಿಸಿ ವಿಜಲಾಪುರದ ಗ್ರಾಮವನ್ನು ಕಾಯುವ ಗ್ರಾಮ ದೇವತೆಯಾಗಿ ಅಲ್ಲೇ ನೆಲೆಸಿದ್ದಾರೆ. ಈ ತಾಯಿಯ ದೇವಸ್ಥಾನದ ಅರ್ಚಕರಾದ ನಮ್ಮ ಶ್ರೀನಿವಾಸ್ ಗುರೂಜಿ ಅವರು ನಮ್ಮ ಮುಂದೆ ಇದ್ದಾರೆ. ಅವ್ರು ಕೇಳೋಣ ಈ ತಾಯಿಯ ಮಹಿಮೆ ಏನು ಅಂತ. ಸಮೀಪದಿಂದ ಪುರಾತ ಕಾಲದಿಂದ ಶ್ರೀ ಮಾರಿಯಮ್ಮ ವಿರೂಪಾಕ್ಷಿ ಗ್ರಾಮಕ್ಕೆ ಬಂದು ಅಲ್ಲಿ ನಿಲ್ತಿರ್ತಾರೆ. ಅಲ್ಲಿಂದ ಒಬ್ಬೊಬ್ಬರನ್ನ ಬ್ರಾಹ್ಮಣನ ಒಬ್ಬರು ಇದು ವಾದಗೋಷ್ಠಿ ಮಾಡೋರನ್ನ ಕರ್ಕೊಂಡು ಆ ಕಾಲದಲ್ಲಿ ಬಂದು ಇಲ್ಲಿ ವಿಜಲಾಪುರದ ಗ್ರಾಮದಲ್ಲಿ ಇಲ್ಲಿ ಬಂದು ನಿಂತ್ಕೊಂಡು ಆ ಎಮ್ಮೆ ಇಲ್ಲಿ ಉದ್ಭವ ಆಗಿರುವ ಶ್ರೀ ಮಾರಿಯಮ್ಮ ದೇವಿ ಇರುವುದಿಲ್ಲ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ? ನಾನು ಒಂದು 45 ವರ್ಷಗಳಿಂದ ಆ ದೇವಿ ಸೇವೆ ಮಾಡ್ತಾ ಇದ್ದೀನಿ.
ಆವಾಗಿಂದ ಭಕ್ತಾಂತಗಳು ಕುಟುಂಬದ ಗ್ರಾಮಸ್ಥರುಗಳು ಎಲ್ಲರನ್ನೂ ಬಂದು ದೇವಿ ಎಲ್ಲರಿಗೆ ಆಶೀರ್ವಾದ ಕೊಟ್ಟು ಎಲ್ಲರನ್ನು ಕಾಪಾಡಿ ಚೆನ್ನಾಗಿ ವಾಸಿ ಮಾಡಿ ಕಳಿಸ್ತಾ ಇದ್ದಾರೆ. ಭಾನುವಾರ ಮಂಗಳವಾರ ವಿಶೇಷವಾಗಿ ಪೂಜೆ ನಡೆಯುತ್ತದೆ. ಅಮಾವಾಸ್ಯೆ ಕೂಡ ಇಲ್ಲಿ ಅಮಾವಾಸ್ಯೆಗೆ ಪೂಜೆ ಕೂಡ ಮಾಡುತ್ತೇವೆ. ಈ ದೇವಸ್ಥಾನಕ್ಕೆ ಎಲ್ಲಿಂದ ಭಕ್ತಾಗ್ಲಿ ಬರುತ್ತೆ ಅಂದ್ರೆ ನಮ್ಮ ಕರ್ನಾಟಕ ಕರ್ನಾಟಕದಿಂದನೂ ಬರ್ತಾರೆ, ಆಂಧ್ರ ಬರ್ತಾರೆ, ತಮಿಳುನಾಡಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಇನ್ನೂ ಸ್ವಲ್ಪ ದೂರದಿಂದನೂ ಬರ್ತಾರೆ. ಈ ತಾಯಿಯ ಮಹಿಮೆ ಏನು? ಇದು ದೆವ್ವ ಆಗ್ಲಿ ಮಾಟ ಮಂತ್ರ ಆಗ್ಲಿ ಅದರಿಂದ ಪರಿಹಾರ ಸಿಗತ್ತಾ? ಇಲ್ಲಿ ಗಾಳಿ ಇದ್ರೆ ಓಡಿಸ್ತಾರೆ, ಮಾಯ ಮಂತ್ರ ಮಾಡಿದ್ರೆ ರೆಡಿ ಮಾಡ್ತಾರೆ. ವ್ಯಾಪಾರ ಬಿಸ್ನೆಸ್ಸು ಏನನ್ನ ದೇವಸ್ಥಾನದ ಬಳಿ ಒಬ್ಬ ಅಂಗವಿಕಲರು ನಿಮ್ಮ ಹೆಸರು ಮಂಜುನಾಥ. ಮಂಜುನಾಥ್ ಅಂತ ಹೋಗಿರ್ತಾರೆ. ಅವ್ರನ್ನ ಕೇಳೋಣ ಈ ತಾಯಿ ಬಗ್ಗೆ ಏನ್ ಹೇಳ್ತಾರೆ, ಅವ್ರ ನಂಬಿಕೆ ನಂಬಿದ್ದಾರ, ತಾಯಿ ಅವ್ರಿಗೆ ಏನೇನ್ ಮಾಡಿದ್ದಾರೆ ಅಂತ. ಏನ್ ಮಂಜುನಾಥ್ ಅವ್ರಿಗೆ ನಿಮ್ಗೆ ತಾಯಿ ಬಗ್ಗೆ ನಂಬಿಕೆ ಇದೆಯಾ? ನನಗೂ ತಾಯಿ ಬಗ್ಗೆ ಒಂದು 30 ವರ್ಷದಿಂದ ನಂಬಿಕೆ ಇದೆ. ಹೌದಾ? ನನಗೆ ಒಳ್ಳೆ ಚೆನ್ನಾಗಿ ಅವರೇ ಕಾಪಾಡ್ತಾ ಇರೋದು. ಅವರಿಂದ ಒಳ್ಳೆ ತಾಯಿ ಅವ್ರನ್ನ. ಚಿಕ್ಕವರಿಂದ ನೀವು ದೇವಸ್ಥಾನದಲ್ಲಿ ಇದ್ದೀರಾ? ನಾನು ಒಂದು 5 ವರ್ಷದಿಂದ ಇದ್ದೀನಿ. ಹೌದಾ? ಹೌದಾ? ನೀವು ನಂಬಿದ್ದೀರ ತಾಯಿನ? ನಂಬಿದ್ದೀವಿ. ಒಳ್ಳೇದ್ ಮಾಡಿದ್ರ? ಒಳ್ಳೇದ್ ಮಾಡ್ತಾ ಇದ್ದಾರೆ, ಪ್ರಪಂಚಕ್ಕೆ ಒಳ್ಳೇದ್ ಮಾಡ್ತಾ ಇದ್ದಾರೆ. ಸ್ವಾಮೀಜಿ ಅವರೇ, ನಮ್ಗೆ ಈ ಗ್ರಾಮದಲ್ಲಿ ತಿಳಿದಿರೋ ಪ್ರಕಾರ ಈ ಯುಗಾದಿ ಅಮಾವಾಸ್ಯೆ ದಿನ ನಮ್ಮ ಅಮ್ಮನವರಾದ ಕಡಿಮಾರಿ ಅಮ್ಮನವರು ಹಾಗೂ ಅಂಜನಾದ್ರಿ ಬೆಟ್ಟದ ತಪ್ಪಲಲ್ಲಿರುವ ರಣಬೇರಮ್ಮನವರು ಹಾಗೂ ವಿರೂಪಾಕ್ಷ ಗ್ರಾಮದಲ್ಲಿ ನಿಂತಿರುವ ಮಾಯಮ್ಮನವರು ಒಂದು ದೀಪದ ಬೆಳಕಾಗಿ ಅವರ ಪ್ರಜ್ವಲನೆ ಅಮಾವಾಸ್ಯೆ ನೈಟ್ ಊರಿನ ಗ್ರಾಮಸ್ಥರಿಗೆ ಕಾಣಿಸುತ್ತಂತೆ, ನಿಜ? ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ದೇವಿ ಅಮಾವಾಸ್ಯೆ ಪೌರ್ಣಿಮೆ ಬಂದಿದೆ. ಆ ಊರು ಗ್ರಾಮದಲ್ಲಿ ಒಂದು ಆತ್ಮಹತ್ಯೆಯಾಗಿ ಉಳಿತಾರೆ. ಆ ಜನರಿಗೆ ನಾವು ಇದ್ದೀನಿ ಅಂತ ಒಂದು ನಿಜಾಂಶ ಸತ್ಯಾಂಶ ದೇವಿ ತೋರಿಸ್ತಾರೆ. ಅದೇ ಯುಗಾದಿ ಅಮಾವಾಸ್ಯೆ ದಿನ ಭಕ್ತರಿಗೆ ಎಲ್ಲರೂ ಕಾಣಿಸುತ್ತೆ, ನಿಜನಾ? ದಿವಸ ಮಾತ್ರ ಕಾಣಿಸುತ್ತೆ, ಬೇರೆ ದಿವಸದಲ್ಲಿ ಕಾಣಿಸಲ್ಲ. ಹೌದು, ನಿಜನೇ. ಅದೇ ಅಷ್ಟೇ. ಈಗ ಇಲ್ಲಿಗೆ ಒಂದು ತೀರ್ಥ ಕೊಡ್ತೀರಂತ, ಆ ತೀರ್ಥ ಸೇವನೆ ಮಾಡಿದ್ರೆ ಮಾಟ ಮಂತ್ರ ದೇವ್ರ ಯಾವುದೇ ಸಮಸ್ಯೆ ಇದ್ರು ಪರಿಹಾರ ಆಗತ್ತಂತೆ ನಮ್ಮ ಭಕ್ತಾದಿಗಳು ಹೇಳ್ತಿದ್ರೆ, ನಿಜನಾ? ಅದು ದೇವಿನ ತೊಳಿತೀವಿ ನೀವು ತೀರ್ಥ, ಆ ದೇವಿ ಮೇಲೆ ನೀರು ಹಾಕಿ ಮಾಡಿ ತೀರ್ಥ ಕೊಟ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಏನೋ ಮೈ ಹುಷಾರಿಲ್ಲ, ಹೆಚ್ಚು ಕಡಿಮೆ ಆಗಿರ್ಲಿ, ಹಾಸ್ಪಿಟಲ್ ನಲ್ಲಿ ಇರ್ಲಿ, ಪೇಷಂಟ್ ತಗೊಂಡು ಹೋಗಿ ಅವ್ರು ಕುಡಿಸಿದ್ರೆ ದೆವ್ವ ಇರ್ಲಿ, ಮಾಯ ಮಂತ್ರ ಮಾಡಿರ್ಲಿ, ಆ ತೀರ್ಥ ಕೊಟ್ಟರೆ ನೆಗೆಟಿವ್ ಜನರಿಗೂ ವಾಸಿ ಆಗಿದೆ. ಆಗಿದೆ, ಸುಮಾರು ಜನಕ್ಕೆ ವಾಸಿ ಆಗಿದೆ. ಗ್ರಾಮಸ್ಥರಿಗೆ ಕೊಟ್ಟು ಕುಟುಂಬದ ಗ್ರಾಮಸ್ಥರಿಗೆ ಔಟ್ ಬರ್ತಾರಲ್ಲ ಬೆಂಗಳೂರು ಆ ಕಡೆಯಿಂದ, ಮೆಡಿಕಲ್ ಕಾಲೇಜಿನ ಜಾಸ್ತಿ ಸುಮಾರು ಜನ ಅಲ್ಲಿ ಹಾಕಿದವರು ಕೂಡ ಅವ್ರಿಗೆ ವಾಸಿ ಆಗಿದೆ. ವಿಜ್ಞಾನದಲ್ಲಿ ಸಮಸ್ಯೆ ಪರಿಹಾರ ಆಗದ ಸಮಸ್ಯೆಗಳು ಕೂಡ ತಾಯಿ ಬಳಿ ಬಂದ್ರೆ ಪರಿಹಾರ ಆಗತ್ತಾ? ಪರಿಹಾರ ಆಗತ್ತೆ, ದೇವಿ ಪರಿಹಾರ ಮಾಡಿದ್ದಾರೆ. ವಿಷಾಕ ಬಿಟ್ಟು ಅವರು ಸತ್ತೋಗಿದ್ದಾರೆ, ಅವ್ರ ಭಕ್ತ ಮಾಂಸ ಇದ್ದವರು ಕೂಡ ಈ ತೀರ್ಥ ಹಾಕಿದ್ದವ್ರಿಗೆ ಅವ್ರು ಬದುಕಿ ಆಚೆ ಬಂದಿದ್ರು ಸತ್ಯವಂತ ನಮ್ಗೆ ಗೊತ್ತಾಗಿದೆ. ಹೌದಾ? ಆದ್ರೆ ತುಂಬಾ ಪವಾಡ ಇದೆ, ತಾಯಿಗೆ ಶಕ್ತಿ ಇದೆ ಅಂತ. ಓಕೆ ಸ್ವಾಮಿ, ಯಾವ ಊರು ನಿಮ್ದು? ನಾವು ವಿದ್ಲಾಪುರ ನಮ್ದು. ಇದೇ ಊರೇ ನಮ್ದು? ಇದೇ ಊರೇ ನಮ್ದು. ಈ ತಾಯಿಯ ಎಷ್ಟು ದಿನದಿಂದ ಇಲ್ಲಿ ಈ ದೇವಸ್ಥಾನ? ಅಮ್ಮ ಗೊತ್ತೇ ಇಲ್ಲ, ಅಷ್ಟು ವರ್ಷದ ಇದ್ದಾಳಿಂದ ಅಮ್ಮ ಇಲ್ಲಿ. ಹೌದಾ? ಹಾ. ನೀವು ತುಂಬಾ ನಂಬಿದ್ದೀರ ತಾಯಿ? ನಾವು ನಂಬಿದೀವಿ, ನಾವೇ ಪೂಜೆ ಆಗ್ಬಿಡು, ಹೌದಾ? ನಾವೇ ಇಲ್ಲಿರೋದು, ನಾವೇ ಕೆಲಸ ಮಾಡೋದು. ಸ್ವಾಮಿ ಇದ್ರೆ ಇರ್ತಾರೆ, ಇಲ್ಲಿದ್ರೆ ನಾನೇ ಮಾಡ್ತೀನಿ. ಹೌದಾ? ಹ್ಮ್, ನಿಮ್ ಊರಿಗೆಲ್ಲ ಒಳ್ಳೇದಾಗತ್ತ ತಾಯಿ? ಒಳ್ಳೇದಾಗುತ್ತೆ. ಊರಿಂದ ಸ್ವಲ್ಪ ತುಂಬಾ ಜನ ಬರ್ತಾರೆ. ಇವಾಗ ಹೋದ್ರೆ ಎಲ್ರುನು ಬಂದಿದ್ರಿ ಇವಾಗ? ಬಂದಿದ್ರು, 20 ಜನ ಬಂದಿದ್ರು ಇಲ್ಲಿ. ಇವಾಗ ವಾರಕ್ಕೊಂದ್ 2 ದಿನ, ವಾರಕ್ಕೆ ಭಾನುವಾರ ಮಂಗಳವಾರ 2 ದಿನ ಬರ್ತಾರೆ. ಆ ತಾಯಿ ಇಲ್ಲಿ ಇದ್ದಾರೆ ಅಂತ ನೀವು ತಾಯಿ ಇದ್ದಾರೆ ಅಂತ ನಮ್ಕ ಇದೆ. ನಂಬಿಕೆ ಇದೆಯಾ? ಆ ಚಿಕ್ಕ ಹುಡುಗನು ಚಿಕ್ಕ ಹುಡುಗರ ಆಯಮ್ಮ ಬಂದಿದ್ರು ಅವ್ರದ್ದು. ಹೌದು, ಯಾರು ಪೂಜಾರಿ? ಆ ಪೂಜಾರಿ ಚಿಕ್ಕ ಹುಡುಗನು ಇವ ಅವ್ರ ದೊಡ್ಡಮ್ಮ ಅವ್ರ, ಇವ್ ಬೇಡಪ್ಪ ನಮ್ ಚಿಕ್ಕ ಹುಡುಗನು ಅಂದ್ರು. ಇಲ್ಲ, ನಾನ್ ಬಿಡೋದಿಲ್ಲ ಅವನ್ನ, ನಾನ್ ಇರ್ಬೇಕು ಅಂತ ಅವ್ರು ಬಂದು ನಿಲ್ತಿದ್ದಾರೆ ಇಲ್ಲಿ. ಇವ್ರ ಮೇಲೆ ದೇವ್ರು ಬರ್ತಾರ? ದೇವ್ರು ಬರ್ತಾರ. ಮಾತಾಡ್ಕೊಳ್ರಿ, ಬಂದು ಕೇಳ್ಕೊಳ್ರಿ. ದೇವ್ರು ಬರ್ತಾರ, ಖಂಡಿತ ಬರ್ತಾರ. ನಿಮ್ಗೇನು
ಅದೆಲ್ಲ ಹೇಳ್ತಾರೆ. ಸಮಸ್ಯೆಗೆಲ್ಲ ಪರಿಹಾರ ಸಿಗುತ್ತೆ. ಸಮಸ್ಯೆಗೆಲ್ಲ ಪರಿಹಾರ ಆಗತ್ತೆ. ಎಲ್ರು ಬರ್ತಾ ಇದಾರೆ, ಎಲ್ರಿಗೂ ಒಳ್ಳೆ ಮಾಡಿದಾರೆ. ತುಂಬಾ ಜನ ಬರ್ತಾ ಇದ್ದಾರೆ. ತುಂಬಾ ಜನ ಬರ್ತಾರೆ. ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಚ್ಛೆ ಆದರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಮಾತಾ ಮಂತ್ರ, ದೆವ್ವದ ಕಥಾ ಯಾವುದೇ ಸಮಸ್ಯೆ ಇದ್ರೂ ಆ ತಾಯಿಯನ್ನ ಒಮ್ಮೆ ದರ್ಶನ ಪಡೆದು ಆ ತಾಯಿಯ ಕೃಪೆಯನ್ನ ಪಡಿ. ಎಲ್ಲರಿಗೂ ಆ ತಾಯಿ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ಧನ್ಯವಾದ.